ಏಮಸ್ ಕಿಚನ್‌ಗೆ ಸ್ವಾಗತ. ಇವತ್ತು ತುಂಬ ಸುಲಭ ಅಂದರೆ ಸುಲಭ ವಿಧಾನದಲ್ಲಿ ಇವತ್ತು ಹಪ್ಪಳ ಮಾಡ್ತಾಯಿದ್ದೀನಿ. ಅದರಲ್ಲೂ ಪಾಲಕ್ ಹಪ್ಪಳ ತುಂಬ ಫ್ಲೇವರ್ಸಲ್ಲಿ ನಾವು ಹಪ್ಪಳ ಮಾಡ್ತಾ ಇರ್ತೀವಿ. ಅದರಲ್ಲೂ ಸೊಪ್ಪಿನಲ್ಲಿ ಒಂದು ಸೊಪ್ಪನ್ನು ಬಳಸಿ ಒಂದು ಹಪ್ಪಳ ಮಾಡ್ತೀವಿ. ತುಂಬ ಸುಲಭ ವಿಧಾನದಲ್ಲಿ ಹಾಗೆಯೇ ರುಚಿ ಕೂಡ ಹಾಗೆ ಇರುತ್ತೆ. ಸೀಸನ್ ಬಂದ ಕೂಡಲೇ ಯೂಟ್ಯೂಬಲ್ಲಿ ಹಲವಾರು ಥರದ ಹಪ್ಪಳದ ವಿಡಿಯೋಸ್ ಅಪ್ಲೋಡ್ ಆಗ್ತಾ ಇರ್ತವೆ. ಹಾಗೆಯೇ ನಾವು ಸರ್ಚ್ ಮಾಡಿ ನೋಡ್ತಾ ಇರ್ತೀವಿ ಯಾವ ರೀತಿ ಹಪ್ಪಳ ಮಾಡೋದು ಅಂತ. ಆದರೆ ನಮಗೆ ಬರ್ತಾ ಇರಲ್ಲ ಯಾವ ರೀತಿ ಮಾಡೋದು ಅಂತ. ಸುಲಭ ವಿಧಾನದಲ್ಲಿ ಈಸಿಯಾಗಿ ಮೊದಲನೇ ಸಲ ಮಾಡ್ತಾ ಇರೋರಿಗೆ ತುಂಬ ಸುಲಭ ಅನಿಸುತ್ತೆ ಇದು. ಕಡಿಮೆ ಪ್ರಮಾಣದಲ್ಲಿ ಮಾಡೋವಂಥದ್ದು. ಬನ್ನಿ ಇವಾಗ ನೋಡೋಣ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಪಾಲಕ್ ಸೊಪ್ಪನ್ನು ತಗೊಂಡಿದ್ದೀನಿ, ಒಂದು ಅರ್ಧ ಕಟ್ಟಿನಷ್ಟು ಅಷ್ಟೇ ಚೆನ್ನಾಗಿ ತೊಳೆದು ತಗೊಂಡಿದ್ದೀನಿ. ನಂತರ ಹಸಿರು ಮೆಣಸಿಕಾಯಿನೂ ಕೂಡ ತಗೊಂಡಿದ್ದೀನಿ. ಹಸಿರು ಮೆಣಸಿಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡಿ, ಒಣಮೆಣಸಿಕಾಯಿ ಕೂಡ ನೀವು ಸೇರಿಸ್ಕೋಬೋದು. ನಂತರ ಇಲ್ಲಿ ನಾನು ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ನೀವು ನಮಗೆ ಸೊಪ್ಪು ಹಾಕೋಕ್ಕೆ ಇಷ್ಟ ಇಲ್ಲ ಅನ್ನೋರು ಕೂಡ ಇದನ್ನು ಕೂಡ ಸ್ಕಿಪ್ ಮಾಡ್ಬೋದು. ಹಾಗೆಯೇ ಒಣಮೆಣಸಿಕಾಯಿ ಜೀರಿಗೆ ಬಳಸಿನೂ ಕೂಡ ಮಾಡ್ಬೋದು. ಈಗ ಸೊಪ್ಪನ್ನು ತರ್ತರಿಯಾಗಿ ರುಬ್ಬಾರ್ದು, ಫೈನ್ ಪೇಸ್ಟ್ ಮಾಡ್ಕೋಬೇಕು. ಇದಾದ ನಂತರ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ, ಒಂದು ಬಟ್ಲು ಪೂರ್ತಿ ಮತ್ತು ಅದೇ ಸೇಮ್ ಬಟ್ಲಲ್ಲಿ ಕಾಲು ಭಾಗ ಮಾತ್ರ ತಗೊಂಡಿದ್ದೀನಿ ಅಷ್ಟೇ. 1/4 ಬಟ್ಲಿನಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ನಂತರ ಅದೇ ಬಟ್ಲಿನಲ್ಲಿ 2 ಬಟ್ಲಷ್ಟು ನೀರನ್ನು ಸೇರಿಸ್ತಿದ್ದೀನಿ. 2 ಬಟ್ಲು ಹಾಕಿದ್ರೆ ಸಾಕು, ಪರ್ಫೆಕ್ಟ್ ಆಗಿ ಬರುತ್ತೆ ನಮಗೆ. ನಂತರ ರುಬ್ಬಿದ್ವಲ್ಲ ನಾವು ಸೊಪ್ಪನ್ನು, ಅದನ್ನು ಹಾಕಿದ್ದೀನಿ. ನಂತರ ಸ್ವಲ್ಪ ಉಪ್ಪು ಮತ್ತು 1/4 ಚಮಚದಷ್ಟು ಹಪ್ಪಳದ ಖಾರವನ್ನು ಹಾಕಿದ್ದೀನಿ. ನೀವು ಇಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡ್ಬೋದು. ಹಪ್ಪಳ ಮಾಡಬೇಕಾದ್ರೆ ಉಪ್ಪನ್ನು ಸ್ವಲ್ಪ ನಾಲ್ಗೆ ರುಚಿಗೆ ಕಡಿಮೆ ಇದ್ದಂಗೆ ಬಳಸಬೇಕು. ಹಪ್ಪಳದ ಖಾರದಲ್ಲಿ ಸ್ವಲ್ಪ ಉಪ್ಪಿನಂಶ ಇರುತ್ತೆ, ಅದಕ್ಕೋಸ್ಕರ ನೋಡಿಕೊಂಡು ಉಪ್ಪನ್ನು ಬಳಸಿ. ನಂತರ ಗ್ಯಾಸ್ ಮೇಲೆ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದ್ರ ಮೇಲೆ ಸ್ವಲ್ಪ ಅಕ್ಕಿ ಹಸಿಟ್ಟನ್ನು ಹಾಕಿ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ಯಾಕಂದರೆ ನಾವು ಸೊಪ್ಪನ್ನು ಎಲ್ಲ ಹಸಿಯಾಗಿ ಹಾಕ್ಕೊಂಡಿರೋದ್ರಿಂದ, ಹಸಿರು ಮೆಣಸಿಕಾಯಿನೂ ಕೂಡ ಹಾಕಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು, ಇಲ್ಲಾಂದರೆ ಘಾಟ್ ಆಗಿಬಿಡುತ್ತೆ ನಮಗೆ. ಸೊಪ್ಪಿನ ವಾಸನೆ ಕೂಡ ಹೋಗಬೇಕು. ನೋಡಿ ಚೆನ್ನಾಗಿ ಕುದೀತಾ ಇದೆ. ಮಿನಿಮಮ್ ಅಂದರೂ ಒಂದು 5-6 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ಆಗಲೇ ಹೇಳ್ದಂಗೆ ಪಾಲಕ್ ಸೊಪ್ಪು ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡಿದಾಗ ನಾವು ಈ ಥರ ಕುದಿಸೋ ಅವಶ್ಯಕತೆ ಇರಲ್ಲ. ನೀರು ಒಂದು ಕುದಿ ಬಂದ ತಕ್ಷಣ ನಾವು ಹಿಟ್ಟನ್ನು ಸೇರಿಸ್ಬೋದು. ಇದು ಚೆನ್ನಾಗಿ ಕುದ್ದು ರೆಡಿಯಾಗಿದೆ. ನಂತರ ಇದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಎಳ್ಳನ್ನು ಕೂಡ ಬಳಸ್ಬೋದು. ಇದಾದ ನಂತರ ಹೈ ಫ್ಲೇಮಲ್ಲೇ ಇಟ್ಕೊಂಡಿರಿ. ಒಂದು ಕೈಲಿ ಹಸಿಟ್ಟು ಹಾಕಿ ಚೆನ್ನಾಗಿ ಒಂದು ಗಟ್ಟಿ ಇರಬೇಕು ಸೌಟು, ಅದರಲ್ಲಿ ನಾವು ಕುದಿಸ್ಬೇಕು. ಒಂದು ಬಟ್ಲು ಫಸ್ಟ್ ಹಾಕ್ಕೊಳ್ಳಿ. ಒಂದು ಬಟ್ಲು ಹಾಕಿ ಒಂದು 2 ನಿಮಿಷ ತಿರುಗಿಸಿದ ನಂತರ ಇನ್ನೊಂದು ಬಟ್ಲನ್ನು ಸೇರಿಸ್ಕೊಂಡು ಚೆನ್ನಾಗಿ ಹೊಂದಿಸ್ಕೊಳ್ಳಿ. ಸೌಟಲ್ಲೇ ಹೊಂದಿಸ್ಕೊಳ್ಳಿ. ಯಾಕಂದರೆ ನಾವು ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ತುಂಬ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೋದು. ನಾವು ಸ್ವಲ್ಪ ಕಲಿಬೇಕಾದಾಗ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಿ ಕಲ್ತ್ಕೊಳ್ಳಿ. ನಂತರ ನೀವು ಜಾಸ್ತಿ ಮಾಡೋದಕ್ಕೆ ಯೂಸ್ ಆಗುತ್ತೆ. ಅಕ್ಕಿ ಹಿಟ್ಟಿನ ಗಂಟನ್ನು ಹೊಡಿಬೇಕು. ಆ ರೀತಿ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ಸುಲಭ ವಿಧಾನ ಅಂತಲೇ ಹೇಳ್ಬೋದು. ನಮಗೆ ಫಸ್ಟ್ ಟೈಮ್ ಮಾಡ್ತಾ ಇರೋರಿಗೆ ತುಂಬ ಸುಲಭ ಅನಿಸುತ್ತೆ ಈ ವಿಧಾನದಲ್ಲಿ. ಒಮ್ಮೆ ಮಾಡಿ ಟ್ರೈ ಮಾಡಿ ನೋಡಿ. ಎಲ್ಲ ಕೂಡ ಚೆನ್ನಾಗಿ ಹೊಂದ್ಕೊಂಡಿದ ನಂತರ ಒಂದು ಪ್ಲೇಟನ್ನು ಮುಚ್ಚಿ ನಾವು 5ರಿಂದ 6 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಬೆಂದ್ರೇ ನಮಗೆ ಹಪ್ಪಳ ಚೆನ್ನಾಗಿ ಬರೋದು, ಇಲ್ಲಾಂದರೆ ಒಣಗಾಕ್ದಾಗ ನಮಗೆ ಹಪ್ಪಳ ಒಡೆಯೋದು ಆ ರೀತಿ ಆಗುತ್ತೆ. ನೋಡಿ ಚೆನ್ನಾಗಿ ಬೆಂದು ರೆಡಿಯಾಗಿದೆ. ನಮಗೆ ಹೆಂಗೆ ಗೊತ್ತಾಗುತ್ತೆ ಇದು ಚೆನ್ನಾಗಿ ಬೆಂದಿದೆ ಅಂತ ಅಂದಾಗ, ನೋಡಿ ಕೈಯಲ್ಲಿ ಇದನ್ನು ಸ್ವಲ್ಪ ತಗೊಂಡು ಹಿಟ್ಟನ್ನು ಹಿಂಗೆ ಕಲಸಿ ನೋಡಿ, ಕೈಗೆ ಅಂಟಬಾರ್ದು. ಆವಾಗ ನಮಗೆ ಚೆನ್ನಾಗಿ ರೆಡಿಯಾಗಿದೆ ಅಂತ ಅರ್ಥ. ಬೇಕಾದ್ರೆ ಸ್ವಲ್ಪ ತಿಂದು ನೋಡಿ, ನಾವು ಅನ್ನವನ್ನು ತಿಂತೀವಲ್ಲ ಆ ಥರ ಫೀಲ್ ಆಗಬೇಕು ನಮಗೆ ಆವಾಗ. ನಂತರ ಒಂದು ಮಣೆ ಮೇಲೆ ನಾನು ನೀರನ್ನು ಸವರ್ತಾ ಇದ್ದೀನಿ. ಇಲ್ಲಾಂದರೆ ನೀವು ಸ್ಲ್ಯಾಬ್ ಮೇಲೆ ಕೂಡ ಹಾಕಿ ಮಾಡ್ಕೊಬೋದು. ಇದನ್ನು ಚೆನ್ನಾಗಿ ಮಿತ್ಕೊಳ್ಳಿ. ಇದು ಸ್ವಲ್ಪ ಸುಡ್ತಾ ಇರುತ್ತೆ. ಸ್ವಲ್ಪ ಬೆಚ್ಚಗಾದ ನಂತರ ಇದನ್ನು ಚೆನ್ನಾಗಿ ನಾದ್ಕೊಳ್ಳಿ. ಚೆನ್ನಾಗಿ ನಾದಿದಷ್ಟು ನಮಗೆ ಚೆನ್ನಾಗಿ ಉಂಡೆಯನ್ನಾಗಿ ಮಾಡ್ಕೋಬೋದು. ಮಧ್ಯದಲ್ಲಿ ಸ್ವಲ್ಪ ಗಂಟು ಅನ್ನೋದು ಸಿಕ್ಕರೆ ಅದನ್ನು ಎತ್ತಿ ನೀರೊಳಗೆ ಹಾಕಿ. ನಿಮಗೆ ಕೈಯಲ್ಲಿ ಈ ಥರ ಕಷ್ಟ ಅನಿಸಿದ್ರೆ ಒಂದು ಕಾಟನ್ ಬಟ್ಟೆ ಮೇಲೆ ಎಲ್ಲವನ್ನು ಕೂಡ ಹಾಕಿ ಚೆನ್ನಾಗಿ ನಾದ್ಕೋಬೋದು. ಅದರಲ್ಲೂ ಕೂಡ ತುಂಬ ಸುಲಭ ವಿಧಾನದಲ್ಲಿ ಮಾಡ್ಕೋಬೋದು. ನಮಗೆ ಈ ಥರ ಮಾಡಿ ಅಭ್ಯಾಸ ಇರೋದ್ರಿಂದ ಈ ಥರ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಸಣ್ಣದಾಗಿ ಉಂಡೆಯನ್ನಾಗಿ ಮಾಡ್ಕೊಳ್ಳಿ. ನಿಮಗೆ ಯಾವ ಸೈಜ್ ಬೇಕು, ದೊಡ್ಡದಾಗಿ ಹಪ್ಪಳ ಬೇಕು ಅಂದರೆ ದೊಡ್ಡದಾಗಿ ಉಂಡೆಯನ್ನಾಗಿ ಮಾಡ್ಕೊಳ್ಳಿ. ನಿಮಗೆ ಯಾವ ಸೈಜಲ್ಲಿ ಬೇಕಾದರೂ ನೀವು ಮಾಡ್ಕೋಬೋದು. ಇವಾಗ ನಾನು ಎಲ್ಲವನ್ನು ಉಂಡೆಯನ್ನಾಗಿ ಮಾಡಿ ತಗೊಂಡಿದ್ದೀನಿ. ನಂತರ ಇನ್ನೊಂದು ಸಲ 2 ಸಲ ನಾನು ಮಾಡ್ಕೊಂಡಿದ್ದೀನಿ. ಇನ್ನೂ ಹಲವಾರು ರೀತಿಯ ಹಪ್ಪಳದ ವಿಡಿಯೋ ನನ್ನ ಚಾನಲಲ್ಲಿ ಇದೆ. ಲಾಸ್ಟ್ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ. ಕೊನೆವರೆಗೂ ನೋಡಿ, ಚೆಕ್ ಮಾಡಿ ನೋಡಿ. ತುಂಬ ಸುಲಭ ವಿಧಾನದಲ್ಲಿ ಸಂಡಿಗೆ ಮಾಡೋದಾಗಲಿ ಮಾಡಿ ತೋರಿಸಿದ್ದೀನಿ. ಎಂಡ್ ಸ್ಕ್ರೀನಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ. ಇವಾಗ ಉಂಡೆಗಳೆಲ್ಲ ರೆಡಿಯಾಗಿದೆ. ಅದು ಮೇಲಿನ ಭಾಗ ಒಣಗಬಾರ್ದು, ಅದಕ್ಕೋಸ್ಕರ ಒಂದು ಪ್ಲೇಟ್ ಮುಚ್ಚಿ ಇಟ್ಟಿದ್ದೀನಿ. ಒಣಗಿದ್ರೆ ನಮಗೆ ಹಪ್ಪಳ ಚೆನ್ನಾಗಿ ಒತ್ತೋಕ್ಕೆ ಚೆನ್ನಾಗಿ ಬರೋದಿಲ್ಲ. ನಂತರ ಹಪ್ಪಳದ ಮಿಷಿನಲ್ಲಿ ನಾನು ಒತ್ತುತ್ತಾ ಇದ್ದೀನಿ. ಉಂಡೆಯನ್ನಾಗಿ ಮಾಡಿ ನೀವು ಜಾಸ್ತಿ ಪ್ರೆಷರನ್ನು ಕೊಟ್ಟರೆ ತುಂಬ ತೆಳ್ಳಗೆ ಬರುತ್ತೆ. ಹಾಗೆಯೇ ನಮ್ಗೆ ಹಪ್ಪಳದ ಎಣ್ಣೆಲಿ ಹಾಕಿದಾಗ್ಲೂ ಅಷ್ಟೇ ಹಪ್ಪಳ ಸ್ವಲ್ಪ ತೆಳುವಾಗಿ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ.
ಹಪ್ಪಳ ಒತ್ತಬೇಕಾದ್ರೂ ಅಷ್ಟೇ ನಾವು ಎಣ್ಣೆಯನ್ನು ಯೂಸ್ ಮಾಡಬಾರ್ದು. ಎಣ್ಣೆಯನ್ನು ಹಾಕಿದರೆ ನಮಗೆ ತುಂಬ ದಿವಸ ಸ್ಟೋರ್ ಮಾಡೋದಕ್ಕೆ ಬರೋದಿಲ್ಲ, ಸ್ಮೆಲ್ ಬಂದುಬಿಡುತ್ತೆ. ಮೊದಲನೇ ಹಪ್ಪಳ ಮಾಡಬೇಕಾದ್ರೆ ಮಾತ್ರ ನೀವು ಎಣ್ಣೆಯನ್ನು ಸ್ವಲ್ಪ ಸವರಿ ಅಷ್ಟೇ, ಆಮೇಲೆ ಅವಶ್ಯಕತೆ ಇರೋದಿಲ್ಲ. ನಾನಿಲ್ಲಿ ಸೀರೆ ಮೇಲೆ ಹಾಕ್ತಾಯಿದ್ದೀನಿ. ಈ ಥರ ಹಪ್ಪಳ ಸೀರೆ ಮೇಲೇ ತುಂಬ ಚೆನ್ನಾಗಿ ಬರುತ್ತೆ, ಪ್ಲಾಸ್ಟಿಕ್ ಕವರ್ ಅವಶ್ಯಕತೆ ಇಲ್ಲ. ನಂತರ ಈ ಥರ ಹಪ್ಪಳನ ಫ್ಯಾನ್ ಕೆಳಗಡೆ ಒಣಗಿಸೋದಕ್ಕೆ ಆಗೋದಿಲ್ಲ, ಹಾಗೆಯೇ ನಾವು ದಿವಸ ಪೂರ್ತಿ ಫ್ಯಾನ್ ಹಾಕಿ ಇರೋಕ್ಕಾಗೋದಿಲ್ಲ. ಹಾಗಾಗಿ ಬಿಸಿಲಿದ್ದಾಗ ಹಪ್ಪಳ ಮಾಡಿಕೊಂಡ್ರೆ ನಮಗೆ ತುಂಬ ಬೇಗ ಕೂಡ ಆಗೋಗುತ್ತೆ. ಇದು ಪೂರ್ತಿ ನಾನು ಒಂದು ದಿವಸದಲ್ಲಿ ಒಣಗಿದೆ. ಇದು ಬೆಳಗ್ಗೆ ಬೇಗ ಎದ್ದು ನಾವು ಮಾಡಿದ್ರೆ ಒಂದು ದಿವಸದಲ್ಲಿ ಪೂರ ಒಣಗುತ್ತೆ. ನೋಡಿ, ಮಧ್ಯಾಹ್ನದಷ್ಟೊತ್ತಿಗೆ ಇಷ್ಟು ಒಣಗಿದೆ, ಸಂಜೆ ಅಷ್ಟೊತ್ತಿಗೆ ಪೂರ್ತಿ ಒಣಗೋಗುತ್ತೆ. ಹಾಗೆಯೇ ಇಷ್ಟು ಒಂದು ಕಾಲು ಕಪ್ಪು ಬಳಸಿರೋದ್ರಿಂದ ನನಗೆ ಒಂದು 50 ಹಪ್ಪಳ ಆಗಿತ್ತು. ಕಡಿಮೆ ಪ್ರಮಾಣದಲ್ಲಿ ಮಾಡಿಕೊಂಡ್ರೆ ಇಷ್ಟ ಆಗುತ್ತೆ. ನೋಡಿ, ತುಂಬ ಚೆನ್ನಾಗಿ ಒಣಗಿದೆ. ಈ ಥರ ಹಪ್ಪಳ ಕೆಳಗಡೆ ಬೀಳಿಸಿದ್ರೂ ಕೂಡ ಒಡೆದೋಗೋದಿಲ್ಲ, ಆ ರೀತಿ ಇರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.